ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಚರ್ಚೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಕೂಡ 20 ಶಾಸಕರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆ ನಡೆಸಲಿದ್ದಾರೆ. ಈಗಾಗಲೇ ಸುರ್ಜೇವಾಲಾ ಜೊತೆ ಕೆವೈ ನಂಜೇಗೌಡ ಕೂಡ ಚರ್ಚೆ ಮಾಡಿದ್ದಾರೆ. ಕೆಎಂಎಫ್ನ ಅಧ್ಯಕ್ಷ ಸ್ಥಾನ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ನಂಜೇಗೌಡ. ಒಬ್ಬೊಬ್ಬರೇ ಶಾಸಕರ ಜೊತೆಗೆ ಸದ್ಯ ಸುರ್ಜೇವಾಲಾ ಚರ್ಚೆ ಮಾಡ್ತಿದ್ದಾರೆ. ತಮ್ಮ ಅಭಿಪ್ರಾಯವನ್ನ ಸುರ್ಜೇವಾಲಾ ಮುಂದಿಡ್ತಾ ಇದ್ದಾರೆ ಶಾಸಕರು. ಸಂಬಂಧಪಟ್ಟಂಗೆ ನಂಜೇಗೌಡರು ಮೊದಲು ಆಗ್ಬೇಕಾಗಿತ್ತು, ಅವಧಿ ಮುಗ್ದಿದೆ ಅನ್ನುವಂತ ನಿಟ್ಟಿನಲ್ಲಿ ಭೀಮಾ ನಾಯಕ್ ಅವರ ಜಾಗಕ್ಕೆ ನೀವು ಅನ್ನುವಂತ ಚರ್ಚೆ ಆಗ್ತಿತ್ತು. ಈಗ ಡಿ.ಕೆ. ಸುರೇಶ್ ಅವರು ಬೊಮ್ಮೂಲ್ ಅಧ್ಯಕ್ಷರಾಗಿದ್ದಾರೆ. ಯಾಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ ಅಂತಾನ ಅಥವಾ ಹೇಗೆ? ನೋಡಿ, ಕೆಎಂಎಫ್ ವಿಷಯ ಬಂದಾಗ ಭೀಮಾ ನಾಯಕ್ ಅವರು ಆಗುವ ಸಂದರ್ಭದಲ್ಲಿ ನಾನು ಪ್ರಸ್ತಾವನೆ ಮಾಡಿದ್ದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು ನಂಜೇಗೌಡರು ನಿಮ್ಮನ್ನೇ ಮಾಡ್ತೇವೆ, ಮಾತಾಡಬೇಡಿ ಅಂತ ಹೇಳಿದ್ರು. ನಾನು ಅದ ಪ್ರಕಾರ ನಮ್ಮ ಅವ್ರ ಮಾತು ಪ್ರಕಾರ ನಡ್ಕೊಂಡಿದ್ದೇನೆ. ನನಗೆ ನಂಬಿಕೆ ಇದೆ, ಸುರೇಶ್ ಅಣ್ಣವರು ಕೆಎಂಎಫ್ಗೆ ಬರೋಂತ ಒಂದು ವಾತಾವರಣ ಇಲ್ಲ ಅನ್ಕೊಂಡಿದೀನಿ. ಅವ್ರು ಬೇಕಾದ್ರೆ ರಾಜ್ಯಸಭಾ ಆಗ್ಬೋದು, ಇದ್ರ ಮಂತ್ರಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ನಮ್ಮಂತವ್ರಿಗೆ ಸಹಕಾರ ಕೊಡ್ತಾರೆ. ನನಗೊಂದು ಮಾತನ್ನ ಹೇಳಿರೋದು ಸುರೇಶ್ ಅಣ್ಣ ನೆನಪಿದೆ. ಭೀಮಾ ನಾಯಕ್ ಅವ್ರು ಆಗೋ ಸಂದರ್ಭದಲ್ಲಿ ನಾನು ಕೇಳಿದಾಗ, ನಂಜೇಗೌಡ್ರ ನೀವು ಆಗ್ಬೇಕಪ್ಪ, ನಾನು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೂಡ ನಾನು ಹೇಳ್ತೇನೆ ಅಂತೇಳಿ ಉಪಮುಖ್ಯಮಂತ್ರಿ ಅವ್ರ ಅಣ್ಣವರಿಗೆ ಡಿ.ಕೆ. ಶಿವಕುಮಾರ್ ಅಣ್ಣವರಿಗೆ ನನ್ನ ಮುಂದೆ ಹೇಳಿರೋದು. ನಂಜೇಗೌಡರು MLA ಗೆದ್ದಿದ್ರೆ ಅವ್ರಿಗೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಸೋತಿರೋರಿಗೆ ಕೊಟ್ಟಿದ್ದೀರಿ ನೀವು, ಭೀಮಾ ನಾಯಕ್ ಯಾಕೆ ಕೊಟ್ರಿ ಅಂತೇಳಿ ಕೇಳೋದು ಕೂಡ ನಂಗೆ ನೆನಪು ಬರ್ತದೆ. ನನಗೆ ನಂಬಿಕೆ ಇದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರೇಶ್ ಅಣ್ಣು ಮತ್ತೆ ಎಲ್ಲ ನಮ್ಮ ಮಂತ್ರಿಗಳ ಮೇಲೆ ಕೆಎಂಎಫ್ ಅವತ್ತು ಏನ್ ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ಅವಕಾಶ ಮಾಡಿಕೊಡ್ತಾರೆ. ಈಗ ಬೊಮ್ಮೂಲ್ ಅಧ್ಯಕ್ಷರಾಗಿದ್ರೆ ಮುಂದೆ ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು ಕೆಎಂಎಫ್ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು. ಹಾಗಾದ್ರೆ ಡಿ.ಕೆ. ಸುರೇಶ್ ಅವರು ಕೆಎಂಎಫ್ ಅಧ್ಯಕ್ಷರಾಗ್ತಾರೆ ಅನ್ನುವಂತ ಚರ್ಚೆಗಳು ಆಗ್ತಿದೆ. ಅಲ್ಲ, ಚರ್ಚೆ ಆಗ್ತದೆ. ಎಲ್ಲೂ ಕೂಡ ನಂಜೇಗೌಡರು ಬೇಡ, ಇಲ್ಲ ನಾನು ಕೆಎಂಎಫ್ ಹೋಗ್ತೀನಿ ಅಂತ ಅವ್ರು ಹೇಳಿಲ್ಲ. ಅಂತ ಸಂದರ್ಭ ಬಂದಾಗ ನಾನು ಏನು ಮಾಡಕ್ ಆಗೋದಿಲ್ಲ. ಆದ್ರೆ ನನಗೆ ಮಾತು ಕೊಟ್ಟಿದ್ದಾರೆ, ಅವರೇ ಮಾತು ಕೊಟ್ಟಿರೋದ್ರಿಂದ ನನಗೆ ನಂಬಿಕೆ ಇದೆ. ಯಾವ್ಯಾವ ಶಾಸಕರ ಜೊತೆ ಹಾಗಿದ್ರೆ ಸುರ್ಜೇವಾಲಾ ಸಭೆ ಮಾಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಕೆವೈ ನಂಜೇಗೌಡ, ಮಾಲೂರು ಕ್ಷೇತ್ರದ ಶಾಸಕರು. ಈಗಷ್ಟೇ ಅವರು ಮಾತಾಡ್ತಾ ಇದ್ದಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಕೆಎಂಎಫ್ನ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗಿರುವಂತಹ ನಿರೀಕ್ಷೆ. ಇನ್ನು ಎರಡನೇದಾಗಿ AC ಶ್ರೀನಿವಾಸ್, ಪುಲಕೇಶಿ ನಗರ ಕ್ಷೇತ್ರದ ಶಾಸಕರು. ಇವರೆಲ್ಲ ಈಗಾಗಲೇ ಸುರ್ಜೇವಾಲಾರನ್ನ ಭೇಟಿಯಾಗಿ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿರೋರು. ಮೂರನೇದಾಗಿ ರಿಜ್ವಾನ್ ಅರ್ಷದ್, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ತಮ್ಮ ಉಸ್ತುವಾರಿಯನ್ನ ಭೇಟಿ ಮಾಡಿ ಅಭಿಪ್ರಾಯ ತಿಳಿಸಿದ್ದಾರೆ. ನಾಲ್ಕನೇದಾಗಿ NA ಹ್ಯಾರಿಸ್, ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ. ಇವತ್ತು ಭೇಟಿಯಾಗೋ ಸಾಧ್ಯತೆ ಇದೆ. ಇವತ್ತು 20 ಶಾಸಕರನ್ನ ಸುರ್ಜೇವಾಲಾ ಭೇಟಿ ಮಾಡಿ 1-to-1 ಚರ್ಚೆ ನಡೆಸಲಿದ್ದಾರೆ. ಇವಾಗ ನೀವೇನು ಲಿಸ್ಟ್ ಗಮನಿಸ್ತಾ ಇದ್ದೀರಾ, ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಲಿಕ್ಕಿರುವಂಥ ಶಾಸಕರು ಇವರೆಲ್ಲ. ಇನ್ನು ಐದನೇದಾಗಿ ಪ್ರಿಯಾ ಕೃಷ್ಣ, ಗೋವಿಂದರಾಜನಗರದ ಕ್ಷೇತ್ರದ ಶಾಸಕರು. ಆರನೇದಾಗಿ M ಕೃಷ್ಣಪ್ಪ, ವಿಜಯನಗರ ಕ್ಷೇತ್ರದ ಶಾಸಕ. ಬಳಿಕ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ B ಶಿವಣ್ಣ ಇದ್ದಾರೆ. ಶರತ್ ಬಚ್ಚೇಗೌಡ, ಹೊಸಕೋಟೆಯ ಶಾಸಕರು. N ಶ್ರೀನಿವಾಸ್, ನೆಲಮಂಗಲ ಕ್ಷೇತ್ರದ ಶಾಸಕ. ಇನ್ನು HC ಬಾಲಕೃಷ್ಣ, ಮಾಗಡಿ ಕ್ಷೇತ್ರದ MLA. ರಾಮನಗರದ ಶಾಸಕರಾಗಿರುವಂಥ ಇಕ್ಬಾಲ್ ಹುಸೇನ್ ಮತ್ತು ಚನ್ನಪಟ್ಟಣದ ಶಾಸಕ CP ಯೋಗೇಶ್ವರ್ ಅವರು ಕೂಡ ಭೇಟಿಯಾಗ್ತಾರಂತೆ ಇವತ್ತು. ದಕ್ಷಿಣ ಕನ್ನಡದ ಅಶೋಕ್ ರೈ, ಕೊಳ್ಳೇಗಾಲ ಕ್ಷೇತ್ರದ ಕೃಷ್ಣಮೂರ್ತಿ, ಚಾಮರಾಜನಗರ ಕ್ಷೇತ್ರದ ಪುಟ್ಟರಂಗ ಶೆಟ್ಟಿ, ಹಾಗೆ ಗುಂಡ್ಲುಪೇಟೆಯ ಶಾಸಕರಾಗಿರುವಂಥ ಗಣೇಶ್ ಪ್ರಸಾದ್, ಜೊತೆಗೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ಚಾಮರಾಜ ಕ್ಷೇತ್ರ, ಮತ್ತು D ರವಿಶಂಕರ್, ಕೃಷ್ಣರಾಜ ಕ್ಷೇತ್ರದ ಶಾಸಕ. ಕೊನೆಯದಾಗಿ ಅನಿಲ್ ಚಿಕ್ಕಮಾದು, HD ಕೋಟೆಯ ಶಾಸಕರು. ಈ ಎಲ್ಲ 20 ಶಾಸಕರು ಇವತ್ತು ತಮ್ಮ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಿ ಅಭಿಪ್ರಾಯ ತಿಳಿಸಲಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.